ವಿಕಸಿತ ಭಾರತಕ್ಕಾಗಿ ದೇಶದ ಯುವಕರನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಕಾರವಾರದಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಂಡಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಸೌರಶಕ್ತಿಯ ಬಳಕೆ, ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿ, ಎಕೋಸಿಟಿ, ರೋಡರ್ಗಳ ಬಳಕೆ ಹೀಗೆ ಹಲವು ವಿಷಯಗಳ ಬಗ್ಗೆ ವಿವರಿಸುತ್ತಿರುವ ವಿದ್ಯಾರ್ಥಿಗಳು, ಮಕ್ಕಳ ವಿವರಣೆಗೆ ಮೂಕ ವಿಸ್ಮಿತರಾದ ಜನರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ. ಗಮನ ಸೆಳೆದ ವಿಜ್ಞಾನ ವಸ್ತು ಪ್ರದರ್ಶನ. ವಿದ್ಯಾರ್ಥಿಗಳ ಪ್ರತಿಭೆಗೆ ಜನರು ಶಹಬ್ಬಾಸ್. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆ ನಡೆಯಿತು. ಜಿಲ್ಲೆಯ 12 ತಾಲೂಕುಗಳಿಂದ ಸುಮಾರು 35 ಮಾದರಿಗಳು ಪ್ರದರ್ಶನಗೊಂಡವು. ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಎಂಜಿನಿಯರ್ ಸೇರಿದಂತೆ ವಿವಿಧ ವಿಷಯಗಳ ಮಾದರಿಗಳು ಎಲ್ಲರ ಗಮನ ಸೆಳೆದವು. ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಸುಮಾರು 35 ಪ್ರೌಢಶಾಲೆಯಿಂದ ಮಾದರಿಗಳು ಬಂದಿವೆ. ಅವಿಭಜಿತ ಉತ್ತರ ಕನ್ನಡ ಜಿಲ್ಲೆಯಿಂದ 35 ಮಾದರಿಗಳು ಬಂದಿವೆ. ಪ್ರತಿ ತಾಲೂಕಿಂದ ತಲಾ 3 ಮಾಡೆಲ್ಗಳನ್ನು ಬಂದಿವೆ. ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರಿಗೆ ಸಂಪರ್ಕ, ಕೃಷಿ, ಹೀಗೆ ವಿವಿಧ ಆಯಾಮಗಳ ಮಾದರಿಗಳು ಇಲ್ಲಿ ಬಂದಿವೆ. ನಮ್ಮ ಜಿಲ್ಲೆಯ ಪ್ರತಿಭೆಗಳೆಲ್ಲ ಇಲ್ಲಿ ಬಂದು ಸೇರಿವೆ. ಪ್ರತಿ ತಾಲೂಕಿಂದ ಫಸ್ಟ್, ಸೆಕೆಂಡ್, ಥರ್ಡ್ ಬಂದ ಮಾದರಿಗಳೆಲ್ಲ ಇಲ್ಲಿ ಬಂದಿವೆ. ಸುಮಾರು 70 ವಿದ್ಯಾರ್ಥಿಗಳು ಕಾರವಾರ ಮತ್ತು ಶಿರಸಿಯಿಂದ ಆಗಮಿಸಿದ್ರು. ಸೌರಮಂಡಲದಲ್ಲಿ ಉಪಗ್ರಹಗಳ ವಿನ್ಯಾಸ ಹೇಗೆ, ಅವುಗಳ ಚಲನೆ, ಪರಿಸರದಲ್ಲಿ ವಾಯುಮಾಲಿನ್ಯ, ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲವೊಂದು ಯಂತ್ರೋಪಕರಣಗಳ ಬಳಕೆ ಹೀಗೆ ಹಲವು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡಿದ್ರು. ಅಲ್ಲದೆ ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಫೋರ್ಸ್ಗೆ ಅನುಕೂಲವಾಗುವಂತಹ ಮಾಡೆಲ್ಗಳನ್ನು ವಿದ್ಯಾರ್ಥಿಗಳು ಅದ್ಭುತವಾಗಿ ಮಾಡಿದ್ರು. ನನ್ನ ಪಾರ್ಟ್ನರ್ ಜೊತೆ ನಾನು ಐರನ್ ಡೋಮ್ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಒಂದು ಸಣ್ಣದಾದ ಒಂದು ಮಾಡೆಲನ್ನು ಮಾಡಿದ್ದೇನೆ. ಇದರಿಂದ ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ಗೆ ತುಂಬ ಹೆಲ್ಪ್ಫುಲ್ಲು. ನಮ್ಮ ಅಟಲ್ ಲ್ಯಾಬಲ್ಲಿ ಸಿಕ್ಕಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಇಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು ನಾವು ಇಲ್ಲಿ ಈ ಮಾಡೆಲನ್ನು ಮಾಡಿದ್ದೇವೆ. ಇಂಡಿಯನ್ ಆರ್ಮಿಗೆ ಇಲ್ಲ ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ಇದು ಹೆಲ್ಪ್ಫುಲ್ ಆಗ್ತದೆ ಅನ್ನೋ ನಂಬಿಕೆ. ಸೊ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ವಿಕಸಿತ ಭಾರತಕ್ಕಾಗಿ ದೇಶದ ಯುವಕರನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಕಾರವಾರದಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಂಡಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಸೌರಶಕ್ತಿಯ ಬಳಕೆ, ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿ, ಎಕೋಸಿಟಿ, ರೋಡರ್ಗಳ ಬಳಕೆ ಹೀಗೆ ಹಲವು ವಿಷಯಗಳ ಬಗ್ಗೆ ವಿವರಿಸುತ್ತಿರುವ ವಿದ್ಯಾರ್ಥಿಗಳು, ಮಕ್ಕಳ ವಿವರಣೆಗೆ ಮೂಕ ವಿಸ್ಮಿತರಾದ ಜನರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ. ಗಮನ ಸೆಳೆದ ವಿಜ್ಞಾನ ವಸ್ತು ಪ್ರದರ್ಶನ. ವಿದ್ಯಾರ್ಥಿಗಳ ಪ್ರತಿಭೆಗೆ ಜನರು ಶಹಬ್ಬಾಸ್. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆ ನಡೆಯಿತು. ಜಿಲ್ಲೆಯ 12 ತಾಲೂಕುಗಳಿಂದ ಸುಮಾರು 35 ಮಾದರಿಗಳು ಪ್ರದರ್ಶನಗೊಂಡವು. ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಎಂಜಿನಿಯರ್ ಸೇರಿದಂತೆ ವಿವಿಧ ವಿಷಯಗಳ ಮಾದರಿಗಳು ಎಲ್ಲರ ಗಮನ ಸೆಳೆದವು. ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಸುಮಾರು 35 ಪ್ರೌಢಶಾಲೆಯಿಂದ ಮಾದರಿಗಳು ಬಂದಿವೆ. ಅವಿಭಜಿತ ಉತ್ತರ ಕನ್ನಡ ಜಿಲ್ಲೆಯಿಂದ 35 ಮಾದರಿಗಳು ಬಂದಿವೆ. ಪ್ರತಿ ತಾಲೂಕಿಂದ ತಲಾ 3 ಮಾಡೆಲ್ಗಳನ್ನು ಬಂದಿವೆ. ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರಿಗೆ ಸಂಪರ್ಕ, ಕೃಷಿ,
ಹೀಗೆ ವಿವಿಧ ಆಯಾಮಗಳ ಮಾದರಿಗಳು ಇಲ್ಲಿ ಬಂದಿವೆ. ನಮ್ಮ ಜಿಲ್ಲೆಯ ಪ್ರತಿಭೆಗಳೆಲ್ಲ ಇಲ್ಲಿ ಬಂದು ಸೇರಿವೆ. ಪ್ರತಿ ತಾಲೂಕಿಂದ ಫಸ್ಟ್, ಸೆಕೆಂಡ್, ಥರ್ಡ್ ಬಂದ ಮಾದರಿಗಳೆಲ್ಲ ಇಲ್ಲಿ ಬಂದಿವೆ. ಸುಮಾರು 70 ವಿದ್ಯಾರ್ಥಿಗಳು ಕಾರವಾರ ಮತ್ತು ಶಿರಸಿಯಿಂದ ಆಗಮಿಸಿದ್ರು. ಸೌರಮಂಡಲದಲ್ಲಿ ಉಪಗ್ರಹಗಳ ವಿನ್ಯಾಸ ಹೇಗೆ, ಅವುಗಳ ಚಲನೆ, ಪರಿಸರದಲ್ಲಿ ವಾಯುಮಾಲಿನ್ಯ, ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲವೊಂದು ಯಂತ್ರೋಪಕರಣಗಳ ಬಳಕೆ ಹೀಗೆ ಹಲವು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡಿದ್ರು. ಅಲ್ಲದೆ ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಫೋರ್ಸ್ಗೆ ಅನುಕೂಲವಾಗುವಂತಹ ಮಾಡೆಲ್ಗಳನ್ನು ವಿದ್ಯಾರ್ಥಿಗಳು ಅದ್ಭುತವಾಗಿ ಮಾಡಿದ್ರು. ನನ್ನ ಪಾರ್ಟ್ನರ್ ಜೊತೆ ನಾನು ಐರನ್ ಡೋಮ್ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಒಂದು ಸಣ್ಣದಾದ ಒಂದು ಮಾಡೆಲನ್ನು ಮಾಡಿದ್ದೇನೆ. ಇದರಿಂದ ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ಗೆ ತುಂಬ ಹೆಲ್ಪ್ಫುಲ್ಲು. ನಮ್ಮ ಅಟಲ್ ಲ್ಯಾಬಲ್ಲಿ ಸಿಕ್ಕಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಇಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು ನಾವು ಇಲ್ಲಿ ಈ ಮಾಡೆಲನ್ನು ಮಾಡಿದ್ದೇವೆ. ಇಂಡಿಯನ್ ಆರ್ಮಿಗೆ ಇಲ್ಲ ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ಇದು ಹೆಲ್ಪ್ಫುಲ್ ಆಗ್ತದೆ ಅನ್ನೋ ನಂಬಿಕೆ. ಸೊ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿಕಸಿತ ಭಾರತಕ್ಕಾಗಿ ದೇಶದ ಯುವಕರನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಕಾರವಾರದಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಂಡಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಸೌರಶಕ್ತಿಯ ಬಳಕೆ, ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿ, ಎಕೋಸಿಟಿ, ರೋಡರ್ಗಳ ಬಳಕೆ ಹೀಗೆ ಹಲವು ವಿಷಯಗಳ ಬಗ್ಗೆ ವಿವರಿಸುತ್ತಿರುವ ವಿದ್ಯಾರ್ಥಿಗಳು, ಮಕ್ಕಳ ವಿವರಣೆಗೆ ಮೂಕ ವಿಸ್ಮಿತರಾದ ಜನರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ. ಗಮನ ಸೆಳೆದ ವಿಜ್ಞಾನ ವಸ್ತು ಪ್ರದರ್ಶನ. ವಿದ್ಯಾರ್ಥಿಗಳ ಪ್ರತಿಭೆಗೆ ಜನರು ಶಹಬ್ಬಾಸ್. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆ ನಡೆಯಿತು. ಜಿಲ್ಲೆಯ 12 ತಾಲೂಕುಗಳಿಂದ ಸುಮಾರು 35 ಮಾದರಿಗಳು ಪ್ರದರ್ಶನಗೊಂಡವು. ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಇಂಜಿನಿಯರ್ ಸೇರಿದಂತೆ ವಿವಿಧ ವಿಷಯಗಳ ಮಾದರಿಗಳು ಎಲ್ಲರ ಗಮನ ಸೆಳೆದವು. ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಸುಮಾರು 35 ಪ್ರೌಢಶಾಲೆಯಿಂದ ಮಾದರಿಗಳು ಬಂದಿವೆ. ಅವಿಭಜಿತ ಉತ್ತರ ಕನ್ನಡ ಜಿಲ್ಲೆಯಿಂದ 35 ಮಾದರಿಗಳು ಬಂದಿವೆ. ಪ್ರತಿ ತಾಲೂಕಿಂದ ತಲಾ 3 ಮಾಡೆಲ್ಗಳನ್ನು ಬಂದಿವೆ. ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರಿಗೆ ಸಂಪರ್ಕ, ಕೃಷಿ ಹೀಗೆ ವಿವಿಧ ಆಯಾಮಗಳ ಮಾದರಿಗಳು ಇಲ್ಲಿ ಬಂದಿವೆ. ನಮ್ಮ ಜಿಲ್ಲೆಯ ಪ್ರತಿಭೆಗಳೆಲ್ಲ ಇಲ್ಲಿ ಬಂದು ಸೇರಿವೆ. ಪ್ರತಿ ತಾಲೂಕಿಂದ ಫಸ್ಟ್, ಸೆಕೆಂಡ್, ಥರ್ಡ್ ಬಂದ ಮಾದರಿಗಳೆಲ್ಲ ಇಲ್ಲಿ ಬಂದಿವೆ. ಸುಮಾರು 70 ವಿದ್ಯಾರ್ಥಿಗಳು ಕಾರವಾರ ಮತ್ತು ಶಿರಸಿಯಿಂದ ಆಗಮಿಸಿದ್ರು. ಸೌರಮಂಡಲದಲ್ಲಿ ಉಪಗ್ರಹಗಳ ವಿನ್ಯಾಸ ಹೇಗೆ, ಅವುಗಳ ಚಲನೆ, ಪರಿಸರದಲ್ಲಿ ವಾಯುಮಾಲಿನ್ಯ, ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲವೊಂದು ಯಂತ್ರೋಪಕರಣಗಳ ಬಳಕೆ ಹೀಗೆ ಹಲವು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡಿದ್ರು. ಅಲ್ಲದೆ ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಫೋರ್ಸ್ಗೆ ಅನುಕೂಲವಾಗುವಂತಹ ಮಾಡೆಲ್ಗಳನ್ನು ವಿದ್ಯಾರ್ಥಿಗಳು ಅದ್ಭುತವಾಗಿ ಮಾಡಿದ್ರು. ನನ್ನ ಪಾರ್ಟ್ನರ್ ಜೊತೆ ನಾನು ಐರನ್ ಡೋಮ್ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಒಂದು ಸಣ್ಣದಾದ ಒಂದು ಮಾಡೆಲನ್ನು ಮಾಡಿದ್ದೇನೆ. ಇದರಿಂದ ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ಗೆ ತುಂಬ ಹೆಲ್ಪ್ಫುಲ್ಲು. ನಮ್ಮ ಅಟಲ್ ಲ್ಯಾಬಲ್ಲಿ ಸಿಕ್ಕಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಇಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು ನಾವು ಇಲ್ಲಿ ಈ ಮಾಡೆಲನ್ನು ಮಾಡಿದ್ದೇವೆ. ಇಂಡಿಯನ್ ಆರ್ಮಿಗೆ ಇಲ್ಲ ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ಇದು ಹೆಲ್ಪ್ಫುಲ್ ಆಗ್ತದೆ ಅನ್ನೋ ನಂಬಿಕೆ. ಸೊ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.